ರಾಜ್ಯ ರಾಜಕಾರಣದಲ್ಲಿ ಸೈಲೆಂಟ್ ಆಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಡಿದಿದ್ದಾರೆ. ಡಿಕೆಶಿ ಸಿಎಂ ಆದ ಬಳಿಕ ಹೆಚ್ಚುವರಿ ಡಿಸಿಎಂ ನೇಮಕ ವಿಚಾರದಲ್ಲಿ ಸಿದ್ದು ಗುಟ್ಟರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಯ್ತಾ ಅನ್ನೋ ಚರ್ಚೆ ಎದ್ದಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಿದ್ದು ಇದೇ ವಿಚಾರಕ್ಕೆ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಪರಮೇಶ್ವರ್ಗೆ ಡಿಸಿಎಂ ಮಾಡಿಸಿದ್ದೆ ನಾನು ಎಂದ ಸಿದ್ದರಾಮಯ್ಯ. ಸಚಿವ ಸತೀಶ್ ಜಾರಕಿಹೊಳಿಗೆ ಆ ಹುದ್ದೆ ತಪ್ಪಿಸಿದರ ಮಾಜಿ ಸಿಎಂ? ಡಿಕೆಶಿ ಮುಖ್ಯಮಂತ್ರಿಯಾದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ 4 ಉಪಮುಖ್ಯಮಂತ್ರಿಗಳನ್ನು ನೇಮಕ ಮಾಡಬೇಕು ಅನ್ನೋ ಕೂಗು ಜೋರಾಗಿತ್ತು. ಸಮುದಾಯವಾರು ಡಿಸಿಎಂಗಳನ್ನು ನೇಮಕ ಮಾಡಿದರೆ ಪಕ್ಷ ಸಂಘಟನೆಗೆ ಆನೆಬಲ ಬರಲಿದೆ ಅನ್ನೋದು ಹೈಕಮಾಂಡ್ ತಂತ್ರವಾಗಿತ್ತು. ಆದರೆ ಡಿಕೆಶಿ ಸಂಪುಟದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಒಬ್ಬರೇ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಉಳಿದವರಿಗೆ ಡಿಸಿಎಂ ಪಟ್ಟ ಸಿಗದಂತೆ ಬ್ರೇಕ್ ಹಾಕಿದ್ದು ಯಾರು ಅನ್ನೋದು ಇಷ್ಟು ದಿನ ಯಕ್ಷ ಪ್ರಶ್ನೆಯಾಗಿತ್ತು. ಆದರೆ ಆ ಪ್ರಶ್ನೆಗೆ ಈಗ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಬಾಂಬ್ ಸಿಡಿಸಿದ್ದಾರೆ. ಹೈಕಮಾಂಡ್ 4-5 ಜನರನ್ನ ಡಿಸಿಎಂ ಮಾಡಲು ಹೊರಟಿತ್ತು, ಆದರೆ ನಾನೇ ಒಬ್ಬರನ್ನಷ್ಟೇ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಪಟ್ಟು ಹಿಡಿದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಪಟ್ಟ ಕೊಡಿಸಿದ್ದೆ ಎಂದು ಸಿದ್ದರಾಮಯ್ಯ ಸತ್ಯ ಬಿಚ್ಚಿಟ್ಟಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವರು ಯಾರು? ಇನ್ನು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿಸಿಎಂ ಆಗಲು ಹಲವು ಪ್ರಭಾವಿ ನಾಯಕರು ಕ್ಯೂನಲ್ಲಿದ್ದರು. ಅದರಲ್ಲೂ ಸಿದ್ದರಾಮಯ್ಯ ಅವರ ಪರಮಾಪ್ತ ಶಿಷ್ಯ ಸಚಿವ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಹುದ್ದೆ ಸಿಗೋದು ಪಕ್ಕಾ ಎನ್ನಲಾಗಿತ್ತು. ಆದರೆ ಅಧಿಕಾರ ಹಂಚಿಕೆ ಹಾಗೂ ಸರ್ಕಾರ ರಚನೆ ವೇಳೆಯಲ್ಲಿ ಜಾರಕಿಹೊಳಿ ತಮಗೆ ಸಾಥ್ ನೀಡಲಿಲ್ಲ ಎಂಬ ಮುನಿಸಿನಿಂದ ಸಿದ್ದರಾಮಯ್ಯ ಅವರೇ ಸಾಹುಕಾರ್ಗೆ ಡಿಸಿಎಂ ಹುದ್ದೆ ತಪ್ಪಿಸಿದ್ರು ಎಂಬ ಚರ್ಚೆ ಕೈಪಾಳೆಯದಲ್ಲಿ ತೀವ್ರಗೊಂಡಿದೆ. ಇದೀಗ ನಾನೇ ಒಬ್ಬರನ್ನ ಡಿಸಿಎಂ ಮಾಡಿಸಿದ್ದು ಎಂಬ ಸಿದ್ದರಾಮಯ್ಯ ಅವರ ಬಹಿರಂಗ ಹೇಳಿಕೆ ಸಚಿವ ಸತೀಶ್ ಜಾರಕಿಹೊಳಿಗೆ ತೀವ್ರ ಕೋಪಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಹೇಳಿಕೆಗೆ ಪರೋಕ್ಷವಾಗಿ ತಿರುಗೇಟು ನೀಡಿರುವ ಜಾರಕಿಹೊಳಿ 4-5 ಜನ ಡಿಸಿಎಂ ಆದ್ರೆ ಜನರಲ್ಲಿ ಗೊಂದಲ ಮೂಡಬಾರದು ಎಂಬ ಕಾರಣಕ್ಕೆ ಒಬ್ಬರನ್ನೇ ಮಾಡಿಸಿರಬಹುದು ಎಂದು ಮಾರ್ಮಿಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅಡ್ಡಿ ಎಲ್ಲ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವ್ನು ಎಷ್ಟು ಪೋಸ್ಟ್ ಹಾಕೋರು, ಯಾರು ದೊಡ್ಡವ್ರು, ಈ ಡಿಸಿಎಂ ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಯ್ತಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗೋಲ್ಲ ಎಷ್ಟು ಡಿಸಿಎಂ ಮತ್ತು ಕನ್ಫ್ಯೂಸ್ ಆಯ್ತು ಅಂತ ಒಂದೇ ಮಾಡಿದ್ರು ಮಾಡಿದ್ದಾರೆ ಅಷ್ಟೇ. ಇಲ್ಲ, ಹಿಂದೂ ಒಬ್ಬರೇ ಇದ್ರು ಡಿಕೆ ಶಿವಕುಮಾರ್ ಅವರು, ಈಗ ಒಬ್ಬರೇ ಇದ್ದಾರೆ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ, ಅವಾಗ ಕೂಡ ಇತ್ತು. ನಿಮ್ಮ ರಾಜ್ಯ ನಾಯಕರುಗಳ ನಡುವೆ ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆನ ಹಾಕಿದ್ರು ಈಗ ಒಂದೇ ಆಗಿದೆ ಅಂದರೆ ನೀವು ಚರ್ಚೆ. ಆವಾಗ ಒಂದೇ ಈಗ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದ ಬಳಿಕ ಡಿಸಿಎಂ ಹುದ್ದೆಯಂತೂ ಖಚಿತ ಎಂದೇ ಭಾವಿಸಲಾಗಿತ್ತು. ಹೈಕಮಾಂಡ್ ಕೂಡ ಅಹಿಂದ ಸಮುದಾಯದ ಲೆಕ್ಕಾಚಾರದಲ್ಲಿ ಡಿಸಿಎಂ ಹುದ್ದೆ ನೀಡಲು ಒಲವು ತೋರಿತ್ತು. ಆದರೆ ಸಿದ್ದರಾಮಯ್ಯ ಅವರ ಪಟ್ಟು ಹಾಗೂ ಹೈಕಮಾಂಡ್ ಸೈಲೆಂಟ್ ಆದ ನಡೆ ಜಾರಕಿಹೊಳಿ ಬೆಂಬಲಿಗರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಸಚಿವ ಜಾರಕಿಹೊಳಿ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಹೈಕಮಾಂಡ್ ನಾಯಕರ ಕದ ತಟ್ಟಿದ್ದಾರೆ. ಸಿದ್ದರಾಮಯ್ಯ ನಡೆ ಹಾಗೂ ಸಾಹುಕಾರ್ ದೆಹಲಿ ಯಾತ್ರೆ ರಾಜ್ಯ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ತೀವ್ರ ಸಂಚಲನ ಸೃಷ್ಟಿಸಿದೆ. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.